बन सीता मन बसिया सूक्ष्म रूप धरिसिया दिखावा विकट रूप धरि लंक जरावा भीम रूप धरि असुर संवारे लाए रघुबन कीनी बहुत बड़ाए तुम मम प्रिय भरत सम भाई सास बदन तुमरो यश गावे श्रीपति कंठो ग्रह तुम्हारे तेसे राम दुबारे तुम रखवारे हो तन आज्ञा बिनु पैसारे सब सुख लहे तुम्हारे शरणा तुम रक्षक काहू को डरना आप न तेज समारो आपे निकट नहीं आवे महावीर जब नाम सुनावे नासे रोग हरे सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान जो लावे सब पर राम तपस्वी राजा इनके काज सकल तुम साजा और मनोरथ जो कोई लावे कोई अमित जीवन पल पावे चारों युग पर ताप तुम्हारा हे प्रसिद्ध जगत बुझे असुर निकंदन राम अष्टसेन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे अंत काल रघुवर पुर जाहि रहे हनुमत से ही सर्वस करहि संकट कटे मिटे सब पीरा जो सुमिरे हनुमत माता की बोलो भारत माता की सनातन हिंदू धर्म की सनातन हिंदू धर्म की हिंदू विरोधी बांग्ला जिहादिಗಳಿಗೆ ಹಿಂದೂ ವಿರೋಧಿ ಬಾಂಗ್ಲಾ ಜಿಹಾದಿಗಳಿಗೆ ಹಿಂದೂ ವಿರೋಧಿ ಬಾಂಗ್ಲಾ ಜಿಹಾದಿಗಳಿಗೆ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ 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 ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ बोलो भारत माता की बोलो भारत माता की ಚಿನ್ಮಯ ಕೃಷ್ಣದಾಸ್ ಪ್ರಭುಗಳನ್ನ ಬಂಧಿಸಿ ಅವರ ಮೇಲೆ ಕೇಸನ್ನ ದಾಖಲಿಸಿರುವುದನ್ನು ಖಂಡಿಸಿ ಇವತ್ತು ದೇಶದಾದ್ಯಂತ ಒಂದು ಘಟಕದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿನಾಕಾರಣ ಬಂಧಿಸಿದಂತಹ ಇಸ್ಕಾನಿನ ಹಿರಿಯ ಸ್ವಾಮಿಗಳನ್ನ ನಿಶ್ಶರ್ತವಾಗಿ ನೀವು ಬಿಡುಗಡೆಗೊಳಿಸಬೇಕು. ಬಾಂಗ್ಲಾದಲ್ಲಿ ನೆಲೆಸಿರತಕ್ಕಂಥ ಎಲ್ಲ ಹಿಂದೂಗಳಿಗೂ ಕೂಡ ಅಲ್ಲಿ ಬದುಕುವ ಸಮಾನ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಒಂದು ಕೂಗು ಅಳಲು ನಮ್ಮ ಹತ್ರ ಇದೆ. ಬಂಧುಗಳೇ, ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂತಹ ಭಾರತದಲ್ಲಿ ಇರ್ತಕ್ಕಂತಹ ನುಸುಳುಕೋರ ಬಾಂಗ್ಲಾದೇಶೀಯರ ಪರಿಸ್ಥಿತಿ ಏನಾಗಬಹುದು? ಭಾರತದ ಜನ ಒಂದು ಪಕ್ಷ ಎದ್ದು ನಿಂತರೆ ಪ್ರತಿಭಟಿಸಿದರೆ ಎನ್ನುವುದನ್ನು ಅಲ್ಲಿಯ ಸರಕಾರ, ಅಲ್ಲಿಯ ಪ್ರಚೋದನಕಾರರು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯ ಒಂದು ಹುಟ್ಟಿಸಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜ ಬಂಧುಗಳಿಗೆ ತೊಂದರೆಯನ್ನು ಮಾಡಿದರೆ ಅದರ ಪರಿಣಾಮ ಬೇರೆ ರೀತಿಯಲ್ಲಿ ಪ್ರಕಟವಾಗ್ತದೆ. ದಯವಿಟ್ಟು ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್ ಎನ್ನುವಂಥ ವಾಕ್ಯ ಇದೆ. ತಡವಾಗಿ ಆದರೂ ಕೂಡ ಬಾಂಗ್ಲಾದೇಶೀಯರು, ಅಲ್ಲಿಯ ಭಯೋತ್ಪಾದಕ ಸಂಘಟನೆಗಳು, ಅಲ್ಲಿಯ ಸರಕಾರ, ಅಲ್ಲಿಯ ಒಂದು ನ್ಯಾಯಾಲಯ ಇದನ್ನು ಮನಗಂಡು ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಸಮಸ್ತ ಹಿಂದೂಗಳಿಗೂ ಕೂಡ ಅನ್ಯರ ಜೊತೆ ಸರಿ ಸಮಾನವಾಗಿ ಶಾಂತಿಯಲ್ಲಿ ಬದುಕುವಂತಹ ಅವಕಾಶವನ್ನು ಕೊಡಿ. ಅದು ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗದೇ ಇದ್ದರೆ ಮುಂದೆ ನಡೆಯತಕ್ಕಂತಹ ಪರಿಣಾಮಗಳಿಗೆ, ಭಾರತದಲ್ಲಿ ಇತರ ಕಡೆ ನಡೆಯತಕ್ಕಂತಹ ಪರಿಣಾಮಗಳಿಗೆ ನೀವೇ ನೇರ ಹೊಣೆ ಆಗ್ತೀರಿ ಎನ್ನುವ ಮಾತನ್ನು ಹೇಳ್ತಾ, ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಂಧಿಸಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಇಡೀ ನಮ್ಮ ವಿಶ್ವದಲ್ಲಿ
ನಮ್ಮ ಸಂಸ್ಥೆ 150 ದೇಶದಲ್ಲಿ ಉಂಟು. ಹಾಗಾಗಿ ನಮ್ಮ ಸಂಸ್ಥೆ ಯಾವ ರೀತಿಯ ಸಂಸ್ಥೆ ಅಂದರೆ ಎಲ್ಲರ ಹತ್ರ ಹೊಂದಿಕೊಂಡು ಯಾವುದೇ ಗಲಾಟೆ ಮಾಡದೆ ಭಗವಂತನ ನಾಮವನ್ನು, ಭಗವಂತನ ಗುಣವನ್ನು, ಭಗವಂತನ ಹೆಸರನ್ನು ನಾವು ಪ್ರಚಾರ ಮಾಡುವುದರಲ್ಲಿ ನಾವು ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಇನ್ನೊಬ್ಬರಲ್ಲಿ ಅಸೂಯೆಯನ್ನು ನಾವು ತೋರದೆ, ಇದಕ್ಕೆ ಎಲ್ಲ ದೇಶದಲ್ಲಿ ಸಾಕ್ಷಿ ಉಂಟು. ಅಂದರೆ ಎಲ್ಲ ಕಡೆಯಲ್ಲಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಈ ವಿಷಯಕ್ಕೆ. ಯಾಕೆಂದರೆ ನಮ್ಮ ಸಿಸ್ಟಮ್ ಎಂತಂದರೆ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಹಾಗಾಗಿ ನಾವು ಭಗವಂತನ ನಾಮವನ್ನು ಹೇಳುವಂಥದ್ದು, ಕುಣಿಯುವಂಥದ್ದು ಮತ್ತು ಕೃಷ್ಣ ಪ್ರಸಾದವನ್ನು ವಿತರಿಸುವಂಥದ್ದು. ಹಾಗೆ ಬಾಂಗ್ಲಾದೇಶದಲ್ಲಿ ಕೂಡ ಈ ಕೃಷ್ಣ ಪ್ರಜ್ಞೆಯ ಮೂಲ ಬಾಂಗ್ಲಾದೇಶ ಹೇಳ್ಬೋದು. ಯಾಕೆಂದರೆ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಶುರು ಮಾಡಿದ್ದಾರೆ. ಹಾಗೆ ಚೈತನ್ಯ ಮಹಾಪ್ರಭು ಆಗಲಿ, ನಮ್ಮ ಎಲ್ಲ ಚೈತನ್ಯ ಮಹಾಪ್ರಭು ಸಂಗಡಿಗರು, ಅಸೋಸಿಯೇಟ್ಸ್, ಅವರು ಮೂಲತಃ ಬಾಂಗ್ಲಾದೇಶದಿಂದಲೇ ಬಂದವರು. ಹಾಗಾಗಿ ಬಾಂಗ್ಲಾದೇಶಕ್ಕೆ ನಮಗೆ ಡೀಪ್ ಕನೆಕ್ಷನ್ ಉಂಟು ಬಾಂಗ್ಲಾದೇಶದಲ್ಲಿ. ಮತ್ತು ನಮ್ಮ ಇಸ್ಕಾನ್ನಲ್ಲಿ ಈಗ ಆಲ್ಮೋಸ್ಟ್ ಜಾಸ್ತಿ ಡಿವೋಟೀಸ್, ಡಿಸೈಬಲ್ಸ್ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ. ಹಾಗೆ ಬಾಂಗ್ಲಾದೇಶದಲ್ಲಿ ನಾವು ಮೈನಾರಿಟಿ ಆಗಿರ್ಬೋದು, ಆದರೆ ಕೃಷ್ಣ ಪ್ರಜ್ಞೆ ಆಂದೋಲನವು ತುಂಬ ಚಂದ ರೀತಿಯಲ್ಲಿ ನಡೀತಾ ಉಂಟು. ಹಾಗಾಗಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಗೊತ್ತುಂಟು, ಅಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು. ಹಾಗಾಗಿ ಈಗ ಬಂದಾಗ ಸರ್ಕಾರ ಏನೋ ಒಂದು ತಪ್ಪು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿನಂತಿ ಅಂತಂದರೆ ಕೃಷ್ಣದಾಸ್ ಅವರನ್ನು ಬಿಡುಗಡೆ ಮಾಡಬೇಕು. ಇದಕ್ಕೆ ನಾವು ನಮ್ಮ ಭಾರತ ಸರ್ಕಾರದಲ್ಲಿ ಇದನ್ನು ಅಪೀಲ್ ಮಾಡಿದ್ದೇವೆ. ಹಾಗಾಗಿ ಭಾರತ ಸರ್ಕಾರ ಇದಕ್ಕೆ PM ಆಫೀಸ್ ನಮಗೆ ತುಂಬ ಸಹಕಾರ ಮಾಡ್ತಾ ಉಂಟು. ಹಾಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಕೂಡ ನಮಗೆ ನಂಬಿಕೆ ಉಂಟು. ಯಾಕೆಂದರೆ ನಾವು ಮಾಡುವಂಥ ಕೆಲಸ ಭಗವಂತ ನಮಗೆ ಅದಕ್ಕೆ ಖಂಡಿತ ಅಂತ ಹೇಳುವಂಥದ್ದು ಸಹಾಯ ಮಾಡ್ತಾನೆ ಅಂತ ನಮಗೆ ಪೂರ್ಣ ನಂಬಿಕೆ ಉಂಟು. ಹಾಗಾಗಿ ಈಗ ನಮ್ಮ ವಿನಂತಿ ಅಂತಂದರೆ, ಚಿನ್ಮಯಿ ಕೃಷ್ಣದಾಸನ್ನು ನೀವು ಬಂಧಿಸಿದ್ದೀರಿ. ಹಾಗೆ ಬಂಧಿಸಿದ ಕಾರಣ ಎಂತಂದರೆ ಫ್ಲ್ಯಾಗನ್ನು ಆಸ್ಟ್ ಮಾಡಿದ್ದಕ್ಕೆ. ಸ್ಯಾಫ್ರನ್ ಅನ್ನೋದು ಇಟ್ ರೆಪ್ರೆಸೆಂಟ್ಸ್ ಧರ್ಮ ಮತ್ತು ವೈರಾಗ್ಯ, ರಿನೌನ್ಸಿಯೇಷನ್. ಹಾಗಾಗಿ ಏನು ಕಾರಣವಿಲ್ಲದೆ ಬಂಧಿಸುವಂಥದ್ದು ಅದು ಸರಿಯಾದ ರೀತಿಯಲ್ಲ. ಹಾಗಾಗಿ ನಮ್ಮ ವಿನಂತಿ, ಕಳಕಳಿ ವಿನಂತಿ ಅಂತಂದರೆ ಆದಷ್ಟು ಬೇಗ ಅವರನ್ನು ರಿಲೀಸ್ ಮಾಡಿ. ಮತ್ತು ಖಾಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಕ್ರೈಸ್ತರು, ಬುದ್ಧಿಸ್ಟರು ಎಲ್ಲ ಮೈನಾರಿಟಿ ನಾವಿದ್ದೇವೆ 8%. ಹಾಗಾಗಿ ಎಲ್ಲರಿಗೂ ಅಲ್ಲಿ ಬದುಕುವಂಥ ಒಂದು ಅವಕಾಶವನ್ನು ನೀವು ಕೊಡಬೇಕಂತ ನನ್ನ ವಿನಂತಿ. ಹರೇ ಕೃಷ್ಣ. ಬೇಕಾದಂಥ ಒಂದು ದುರಂತ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಹಿಂದೆ ಕಾಶ್ಮೀರದಲ್ಲಿ ನಡೆಯಿತು, ಬೇರೆ ಬೇರೆ ಭಾಗದಲ್ಲಿ ನಡೀತಾ ಬಂದಿದೆ. ಇವತ್ತು ಭಾಳಷ್ಟು ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಎಷ್ಟೋ ದೇವಸ್ಥಾನಗಳ ನೆಲಸಮ ಮಾಡುವಂಥ ಪ್ರವೃತ್ತಿ ಅಲ್ಲಿ ಇವತ್ತು ನಡೀತಾ ಇದೆ. ಇಸ್ಕಾನ್ ಸಂಸ್ಥೆ ಅನ್ನೋದು ಇಡೀ ಸಮಾಜದ, ಇಡೀ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದ ಮತ್ತು ಮಾನವೀಯತೆಯನ್ನು ಪ್ರತಿಬಿಂಬಿಸಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಅದರ ಜೊತೆಯಲ್ಲಿ ಭಕ್ತಿ ಪ್ರಧಾನವಾಗಿಟ್ಟುಕೊಂಡು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಂದೇಶವನ್ನು ಜನಸಾಮಾನ್ಯರ ಮನದಂತರಾಳದಲ್ಲಿ ಒದಗಿಸುವಂಥ ಪ್ರಯತ್ನ ಭಾಳಷ್ಟು ವರ್ಷಗಳಿಂದ ಹರಿನಾಮ ಸಂಕೀರ್ತನೆಯ ಮೂಲಕ ಚೈತನ್ಯ ಮಹಾಪ್ರಭುಗಳು ಬಾಂಗ್ಲಾದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಇವತ್ತು ವಿಶ್ವಾದ್ಯಂತ 150 ರಾಷ್ಟ್ರದಲ್ಲಿ ಈ ಸಂಘಟನೆ ಬೆಳೀತಾ ಇದೆ. ಅದು ಭೋಜನವನ್ನು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಉಣಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಯೋಜಿತವಾಗಿ ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಈ ಸಂಸ್ಥೆಯ ಪ್ರತಿಪಾದಕರಾದಂಥ ಬಾಂಗ್ಲಾದಲ್ಲಿರ್ತಕ್ಕಂಥ ಕೃಷ್ಣದಾಸ್ ಪ್ರಭು ಸ್ವಾಮೀಜಿಯವರನ್ನು ಮೊನ್ನೆ ತಾನೇ ಬಾಂಗ್ಲಾದೇಶದ ಸರ್ಕಾರ ಮತ್ತು ಅಲ್ಲಿಯ ದುಷ್ಟ ಬುದ್ಧಿಯ ಕುತಂತ್ರಿಗಳಿಂದ
ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಇಡೀ ಜಗತ್ತು ಎಚ್ಚೆತ್ತುಕೊಳ್ಬೇಕು ಇವತ್ತು. ಯಾಕಂದರೆ ಇಸ್ಕಾನ್ ಇಡೀ ಲೋಕಕ್ಕೆ ವಿಶ್ವಶಾಂತಿಯನ್ನು ಬಯಸಿದಂಥ ಒಂದು ಉತ್ಕೃಷ್ಟವಾದಂಥ ಸಂಸ್ಥೆ ಅದು. ಅದರ ಜೊತೆಯಲ್ಲಿ ಮಾನವೀಯತೆಯನ್ನು ಸಾರಿ ಬೆಳೆಕೊಂಡು ಬಂದಂಥ ಒಂದು ಸಂಸ್ಥೆ. ಇಂಥ ಸ್ವಾಮೀಜಿಯವರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದಂಥ ಬಾಂಗ್ಲಾದ ಸರ್ಕಾರ ಇರ್ಬೋದು. ಇವತ್ತು ಬಾಂಗ್ಲಾದೇಶದ ಎಷ್ಟೋ ಜನ ಪ್ರಜೆಗಳು ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ, ನಮ್ಮ ದೇಶದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ಇವತ್ತು ಜೀವನೋಪಾಯಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ಅವರು ಬಾಂಗ್ಲಾ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು. ಇದರ ಭಾಳಷ್ಟು ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಬಾಂಗ್ಲಾದೇಶದಿಂದ ಬಂದಂಥ ಜೀವನೋಪಾಯಕ್ಕೆ ಬಂದಂಥ ಎಲ್ಲ ಜನರಿಗೆ ಕಷ್ಟದ ದಿನಗಳು ಮತ್ತು ಇಡೀ ದೇಶದಲ್ಲಿ ಗೊಂದಲಮಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಿವಿಧ ಸಂಘಟನೆಗಳ ಮೂಲಕ ಎಚ್ಚರವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸಂತರು ಒಟ್ಟಾಗಿದ್ದೇವೆ. ಇವತ್ತು ಇಲ್ಲಿ ಸಂತರ ಸಂಖ್ಯೆ ಕಮ್ಮಿ ಅಂತ ಯಾರೂ ಭಾವಿಸೋದು ಬೇಡ. ಸಂತರ ಪ್ರತಿಭಟನೆಗಳು ಅಲ್ಲಲ್ಲಿ ನಡೀತಾ ಇದೆ. ದೇಶ ವ್ಯಾಪ್ತಿಯಲ್ಲಿ ಇನ್ನು ಮುಂದೆ ಅಗಾಧವಾದಂಥ ಉತ್ತರವನ್ನು ಕೊಡಲಿಕ್ಕೆ ಇದೆ. ಇಸ್ಲಾಮೀಕರಣದ ಈ ದುರ್ಬೋಧನೆ ಈ ದೇಶದಲ್ಲಿ ಬೇಡ. ಇಡೀ ಜಗತ್ತಿನಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಹೇಳಿದಂಥ ಹಿಂದೂ ಸಮಾಜದ ಉದ್ಘೋಷವನ್ನು ಇಡೀ ಜಗತ್ತು ನೋಡ್ತಾ ಇದೆ. ಇವತ್ತು ಇಸ್ಲಾಂ ರಾಷ್ಟ್ರದಲ್ಲಿ ಎಲ್ಲ ಏನೆಲ್ಲ ಆಗ್ತಾ ಇದೆ ಅನಾಹುತಗಳು, ಅವರವರು ಹೊಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಹಿಂದೂಗಳನ್ನು ಗಮನಿಸುವಂಥ ನೀತಿ ಭಾಳಷ್ಟು ವರ್ಷದಿಂದ ಇಡೀ ಈ ದೇಶದ ಇತಿಹಾಸದಲ್ಲಿ ಭಾಳಷ್ಟು ಆಕ್ರಮಣಗಳು ಹಿಂದೆಯೂ ನಡೆದಿದೆ. ಆದರೆ ಹಿಂದೂ ಎಲ್ಲಿಯೂ ನಾಶ ಆದದ್ದಿಲ್ಲ, ಅದು ಪುನಶ್ಚೇತನಗೊಳ್ತಾನೇ ಇದೆ. ಆದರೆ ಈ ಬಗ್ಗೆ ಇಡೀ ಹಿಂದೂ ಸಮಾಜ ಇವತ್ತು ಯೋಚನೆ ಮಾಡಬೇಕು. ಪ್ರತಿಯೊಂದು ಮನೆ ಇವತ್ತು ಯೋಚನೆ ಮಾಡಬೇಕು. ಮನೆಯಲ್ಲಿ ಇರತಕ್ಕಂಥ ತಾಯಂದಿರು ಯೋಚನೆ ಮಾಡಬೇಕು. ಇವತ್ತು ಲವ್ ಜಿಹಾದ್, ಮತಾಂತರ, ಇದರ ಪ್ರಭಾವ ಇವತ್ತು ಎಷ್ಟು ಪ್ರಭಾವಿತವಾಗ್ತಾ ಇದೆ ಅನ್ನೋದಕ್ಕೆ ನಿಮ್ಮಲ್ಲಿರತಕ್ಕಂಥ ಒಗ್ಗಟ್ಟಿನ ಕೊರತೆ, ಭಿನ್ನಮತದ ಕೊರತೆಯನ್ನು ಬಿಟ್ಟು ಎಲ್ಲರೂ ಹಿಂದೂ ಸಮಾಜದ ಮನಸ್ಸು ಒಂದಾಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು. ಇವತ್ತು ಇಸ್ಕಾನ್ ಸಂಸ್ಥೆಗಾದಂಥ, ಸ್ವಾಮೀಜಿಗಾದಂಥ ಒಂದು ತೊಂದರೆ ಅಲ್ಲ ಇದು. ಇಡೀ ಹಿಂದೂ ಸಮಾಜಕ್ಕೆ ಆದಂಥ ದೊಡ್ಡ ತೊಂದರೆ. ಇದರ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಸಂತರು ವಿಶ್ವದ ಕಲ್ಯಾಣವನ್ನು ಬಯಸುವವರು, ವಿಶ್ವಶಾಂತಿಯನ್ನು ಬಯಸುವವರು, ವಸುಧೈವ ಕುಟುಂಬಕ್ಕೆ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ಇಸ್ಕಾನ್ ಸಂಸ್ಥೆ ಅದು. ಇಡೀ ಜಗತ್ತನ್ನು ವಸುಧೈವ ಕುಟುಂಬವನ್ನು ಇಂಥ ರೀತಿಯಲ್ಲಿ ಉದ್ಘೋಷವಾಗಿ ಮಾಡಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆಯ ಒಂದು ಸ್ವಾಮೀಜಿಯವರನ್ನು, ಸಂತರನ್ನು ವಂದಿಸುವುದು ಅಂತ ಹೇಳಿದರೆ ಇದು ಬಾಂಗ್ಲಾದ ಆ ಸರ್ಕಾರದ ಅಂಧಪತನಕ್ಕೆ ಇದು ನಾಂದಿ ಆಗುತ್ತೆ. ಅದು ಬಾಂಗ್ಲಾದೇಶಿಗರು ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಇಲ್ಲಿ ನಿಶಾಂತಿಯಲ್ಲಿ, ಅಸಮಾಧಾನದಲ್ಲಿ, ಅತೃಪ್ತಿಯಲ್ಲಿ ಜೀವನ ಮಾಡ್ತಾ ಇಲ್ಲ. ತೃಪ್ತಿಯಲ್ಲಿ ಜೀವನ ಮಾಡುವವರಿದ್ದಾರೆ. ಅವರು ತೃಪ್ತಿಯಲ್ಲಿ ಜೀವನ ಮಾಡಬೇಕು, ಅವರು ತೃಪ್ತಿಯಲ್ಲಿ ಬದುಕಬೇಕು ಅಂತ ಇದ್ದರೆ ಬಾಂಗ್ಲಾ ಸರ್ಕಾರ ಯೋಚನೆ ಮಾಡಬೇಕು. ಇಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಇಷ್ಟೇ ಅಲ್ಲ, ಇದು ಪ್ರಾರಂಭದ ದಿವಸದ ಪ್ರತಿಭಟನೆ ಇದೆ. ಇನ್ನು ದೇಶವ್ಯಾಪ್ತಿಯಲ್ಲಿ ಸಂತರು, ಎಲ್ಲ ಹಿಂದೂಗಳು ಒಟ್ಟಾಗುವಂಥ ಅವಶ್ಯಕತೆ ಇದೆ. ಅಂಥ ಸನ್ನಿವೇಶ ಬಂದಾಗ ಇಡೀ ಮಾರ್ಗದಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಮುಂದೆ ಎಲ್ಲ ದೇವಸ್ಥಾನಗಳು, ಮಠ ಮಂದಿರಗಳು, ಭಜನಾ ಮಂದಿರಗಳಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ದಿನನಿತ್ಯದ ಪ್ರಾರ್ಥನೆ ಆಗುವಾಗ ಇಡೀ ಹಿಂದೂ ಸಮಾಜಕ್ಕಿಂತ ಆಘಾತಕಾರ ಘಟನೆ ಇನ್ನು ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ, ಈ ಮುಂದಿನ ದಿವಸದಲ್ಲಿ ಇಂಥ ಸ್ಥಿತಿ ಈ ದೇಶದ ಯಾವುದೇ ಭಾಗದಲ್ಲಿ ಆಗದೇ ಇರಲಿ ಅಂತ ಎಲ್ಲರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಎರಡನೇದಾಗಿ ಸಂಘಟಿತ ಮನೋಭಾವಗಳನ್ನು, ದೇವಸ್ಥಾನ, ನಮ್ಮ ಭಜನಾ ಮಂದಿರ, ನಮ್ಮ ಶಾಲೆ ಅನ್ನುವಂಥ ಮನೋಭಾವ ಎಲ್ಲ ಭಾಗದಲ್ಲಿ ನಮ್ಮ ಅನ್ನುವಂಥ ಭಾವನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದು ದೃಢವಾಗಿ ಬೆಳೆಯುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಅಂಥ ಪರಿಸ್ಥಿತಿ ಬಂದಾಗ ನಮ್ಮವರಿಗಾದ ತೊಂದರೆ, ನಮ್ಮ ಸ್ವಾಮೀಜಿಗಳಿಗಾದ ತೊಂದರೆ, ನಮ್ಮ ಮಠಗಳಿಗೆ ಆದ ತೊಂದರೆ, ನಮ್ಮ ಭಜನಾ ಮಂಡಳಿಗಾದ ತೊಂದರೆ, ನಮ್ಮ ಶಾಲೆಗಳಿಗೆ ಆದ ತೊಂದರೆ, ಯಾವುದೇ ತೊಂದರೆ ಆದಾಗ ಅದು ಯಾವುದೇ ಭಾಗದಲ್ಲಿ ಆದರೂ
ಅದು ನಮ್ಮದು ಅನ್ನುವಂಥ ಭಾವನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಆ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಸುದೃಢವಾದಂತಹ ಸಮಾಜಕ್ಕೋಸ್ಕರ ಹಿಂದೂ ಸಾಮ್ರಾಜ್ಯದ ಪ್ರತಿಪಾದನೆಗೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆಯೋ ಅದಕ್ಕೆಲ್ಲ ಯುವಕರು, ತಾಯಂದಿರು, ವೃದ್ಧಾಪ್ಯದಲ್ಲಿರುವವರು ಎಲ್ಲರೂ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಎಲ್ಲ ಭಾಗದಲ್ಲಿ ಮುಂದಿನ ಪರಿಸ್ಥಿತಿ ಬಾಂಗ್ಲಾದೇಶದಂಥ ಪರಿಸ್ಥಿತಿ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಆಗದಂತೆ ಪ್ರತಿಯೊಬ್ಬ ಹಿಂದೂಗಳು ಎಚ್ಚರಗೊಳ್ಳುವ ಅವಶ್ಯಕತೆ ಇದೆ. ನಾವು ಯಾವುದೇ ಮತಗಳನ್ನು ಅಥವಾ ಪಂಥಗಳನ್ನು ವಿರೋಧಿಸುವುದಕ್ಕಿಂತ ನಮ್ಮಲ್ಲಿರತಕ್ಕಂಥ ವೈಮನಸ್ಸು, ವೈಪರೀತ್ಯಗಳನ್ನು ಸರಿದೂಗಿಸಿಕೊಂಡು ನಾವು ಸಂಘಟಿತರಾಗಿ ಇದನ್ನು ವಿರೋಧಿಸುವಂಥ ಪರಿಕಲ್ಪನೆಯಲ್ಲಿ ನಾವು ಮುಂದುವರಿಸುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡಬೇಕಾದಂಥ ಒಂದು ದುರಂತ ಈ ಭಾಗದಲ್ಲಿ ಆಗ್ತಾ ಇದೆ. ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನು ಮತಾಂತರ ಮಾಡುವಂಥದ್ದು, ಲವ್ಜಿಯಾದಿಯಲ್ಲಿ ತೊಡಗಿಸುವಂಥದ್ದು, ಆಮೇಲೆ ಡ್ರಗ್ಸ್ ಮಾಫಿಯಾದ ಜಾಲವನ್ನು ಪ್ರಚಲಿತವಾಗಿ ಪ್ರತಿಬಿಂಬಿಸುವಂಥದ್ದು, ಇದು ಭಾಳಷ್ಟು ಕಡೆ ನಡೀತಾ ಇದೆ. ಇದಕ್ಕೆ ಕಠಿಣ ನಿರ್ಧಾರವನ್ನು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ, ಇದು ನಮ್ಮ ದೇಶ,